ಬಿಗ್ ಬಾಸ್ ನೋಡ್ತೀರಾ ಸರ್? ಬಿಗ್ ಬಾಸು ನೋಡ್ತೀವಿ, ಆದರೆ ಅದೇನು ಇಂಟ್ರೆಸ್ಟ್ ಇಲ್ಲ ಇವರೇ. ಸುಮ್ಮನೆ ಟಿ ವಿ ನೋಡುವಾಗ ಬರ್ತಾ ಇರುತ್ತೆ, ನೋಡ್ತೀನಿ. ಏನು ಬಿಗ್ ಬಾಸ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನೋಡಿದ್ರಾ? ಅಲ್ಲ ಮುಂಚೆ ನೋಡಿದ್ರಾ? ಹಾಂ, ಮುಂಚೆ ನೋಡಿದ್ರಾ? ನೋಡಿದ್ದೀವಲ್ಲ, ಲಾಸ್ಟ್ ಇಯರೆಲ್ಲ ನೋಡಿದ್ದೀವಲ್ಲ. ಓಕೆ. ಈ ವರ್ಷ ಈ ವರ್ಷನೂ ನೋಡೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ಏನೋ ಹೇಳ್ತಾ ಇದ್ರಿ ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಅಲ್ಲಿ ಏನಿಲ್ಲ. ಬಿಗ್ ಬಾಸು ಏನು ಒಳಗಡೆ ಮನೆಗೆ ತೊಗೊಂಡೋಗಿ ಕೂಡ ಹಾಕ್ತಾರೆ, ಇದು ಮಾಡ್ತಾರೆ. ಏನು ಅದರ ಹೊರಗಡೆ ಏನಾದ್ರು ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅವರೆಲ್ಲ. ಹಾಂ, ದೇಶಿ ಅದೇ ಈಗ ಜಿ ಕನ್ನಡದಲ್ಲಿ ಬರ್ತಾ ಇದೆಯಲ್ಲ, ಅಕುಲ್ ಬಾಲಾಜಿ ನಡೆಸ್ಕೊಡ್ತಾವನಲ್ಲ, ಆ ಥರ ಹಳ್ಳಿಗೆ ಕರ್ಕೊಂಡೋಗಿ ಅವ್ರಿಗೆ ಸಗಣಿ ಎತ್ತಿಸೋದು ಮತ್ತು ಹಸ ಸಾಕೋದು, ಅದ್ರ ಬಗ್ಗೆ ಹೇಳ್ಕೊಡ್ಬೇಕು. ಇಲ್ಲಿ ರೂಮೊಳಗೆ ಕರ್ಕೊಂಡೋಗಿ ಕುಂಡಿಸ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಅಂಥದ್ದೇನಿಲ್ಲ. ಖಂಡಿತ ಇಲ್ಲ ಕಣ್ರಿ, ಅದ್ರ ಬಗ್ಗೆ ನಮಗಂತೂ ಬೇಸರ ಇದೆ. ಯಾಕಂದರೆ ಹೊರಗಡೆ ಕರ್ಕೊಂಡೋಗ್ಬೇಕು. ಅವರು ಒಳಗಡೆ ರೂಮಿಗೆ ಕರ್ಕೊಂಡೋಗಿ ಎಲ್ಲರನ್ನೂ ಕುಂಡಾಡ್ಸ್ಕೊಂಡು ಅಲ್ಲಿ ಊಟ ತಿನ್ನಿಸೋದು, ಎಷ್ಟೊತ್ತಿಗೆ ತಿಂದ್ರಿ ಊಟ, ಎಷ್ಟೊತ್ತಿಗೆ ಸ್ನಾನ ಮಾಡಿದ್ರಿ, ಎಷ್ಟೊತ್ತಿಗೆ ಟೈಲೆಟ್ಗೆ ಹೋದ್ರಿ, ಇದು ಹೇಳೋದಲ್ಲ. ಹೊರಗಡೆಗೆ ಕರ್ಕೊಂಡೋಗಿ ಅವ್ರನ್ನ ಆಟ ಆಡಿಸ್ಬೇಕು. ನಮ್ಮ ದೇಶಿ ಆಟಗಳನ್ನ ಆಡಿಸಿ ಅವ್ರನ್ನ ಇದು ಮಾಡಬೇಕು, ಆವಾಗ ಗೊತ್ತಾಗುತ್ತೆ.